ಶಿಫ್ಟ್ ಆಗಬೇಕಾದಾಗ ಮಾತ್ರ ನಮ್ಮ ಶಾಲೆಯಲ್ಲಿ ಎಲ್ಲಾ ಒಂದು ಸೌಕರ್ಯಗಳನ್ನು ಉಪಯೋಗಿಸಿಕೊಂಡು ಮಾಡೋದು ಹೇಗೆ, ಅದಕ್ಕೋಸ್ಕರ ಹೇಳ್ತಾರೆ ಹೋಲ್ ಸ್ಕೂಲ್ ಅಪ್ರೋಚ್ ಅಂತ. ಹೋಲ್ ಸ್ಕೂಲ್ ಅಪ್ರೋಚ್ ಅಂದಾಗ ನಮ್ಮ ಇರ್ತಕ್ಕಂಥ ಶಾಲೆಯ ಎಲ್ಲಾ ಸೌಲಭ್ಯಗಳನ್ನು ನಾವು ಗ್ರೀನ್ ಸ್ಕೂಲ್ ಆಗಿ ಬರಬಹುದು ಅಂತ ನಾವು ನೋಡಿದಾಗ ಮುಖ್ಯವಾಗಿ ಪ್ರಿನ್ಸಿಪಾಲ್ ಇರ್ತಕ್ಕಂಥವ್ರ ಒಂದು ಇನ್ಚಾರ್ಜ್ ಅನ್ನ ತಗೋಬೇಕಾಗುತ್ತೆ, ಡ್ರೈವ್ ಮಾಡಬೇಕಾಗುತ್ತೆ, ಟೀಚರ್ಸ್ ಜೊತೆಗೆ ಮಾತನಾಡಬೇಕಾಗುತ್ತೆ. ಅಂಡ್ ಆಲ್ಸೋ ಸ್ಟೂಡೆಂಟ್ಸ್ ಅನ್ನ ಎಷ್ಟೋ ಸಾರಿ ನಾವು ಸ್ಟೂಡೆಂಟ್ಸ್ ನ ಇನ್ವಾಲ್ವ್ ಮಾಡ್ತಾ ಇಲ್ಲ. ನಮ್ಮ ಒಂದು ಸ್ಟೈಲ್ ಆಫ್ ಫಂಕ್ಷನಿಂಗ್ ಹೇಗಿರುತ್ತೆ ಅಂದ್ರೆ ಮೋಸ್ಟ್ ಆಫ್ ಅಸ್ ವಿ ಆಕ್ಚುಲಿ ನಾವು ಇನ್ಸ್ಟ್ರಕ್ಷನ್ ಚರ್ಚೆ ಮಾಡೋದ್ರಿಂದ ಏನಿದೆ ಒಂದು ಡೆಲಿಬರೇಷನ್ಸ್ ಮಾಡೋದ್ರಿಂದ ಆ ಒಂದು ಶಾಲೆಯನ್ನು ಹೇಗೆ ಮಾಡೋದು, ವಾಟ್ ಇಸ್ ದ ವಿಷನ್ ಆಫ್ ಅವರ್ ಸ್ಕೂಲ್ ಟು ಬಿಕಮ್ ಗ್ರೀನ್ ಸ್ಕೂಲ್. ಬೆಂಗಳೂರಿನಲ್ಲಿ ಗ್ರೀನ್ ಸ್ಕೂಲ್ ಕಾನ್ಕ್ಲೇವ್ ಬೆಂಗಳೂರು 2026 ಲಾಂಚ್ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾವು ಶಾಲೆಗಳನ್ನು, ಸಾಧ್ಯವಾದಷ್ಟು ಶಾಲೆಗಳನ್ನು ಈ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಚಳುವಳಿಯಾಗಿ, ಹಸಿರು ಚಳುವಳಿಯಾಗಿ ಮುಂದುವರಿಸಬೇಕು. ವರ್ಷ ಪೂರ್ತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಒಂದು ಗ್ರೀನ್ ಸ್ಕೂಲ್ ಬುಕ್ ಅಂತಲೂ ನಾವು ರಿಲೀಸ್ ಮಾಡಿದ್ದೀವಿ. ಆಮೇಲೆ ಇದರದ್ದು ಗ್ರೀನ್ ಸ್ಕೂಲ್ ನೆಟ್ವರ್ಕ್ ಅಂತ ಒಂದು ಮಾಡ್ತಿದ್ದೀವಿ, ಹಸಿರು ಶಾಲೆಗಳ ನೆಟ್ವರ್ಕು. ಇದ್ರ ಮೂಲಕ ನಾವು ವರ್ಷವಿಡೀ ಪರಿಸರ ಶಿಕ್ಷಣವನ್ನು ಸ್ಟೂಡೆಂಟ್ಸಿಗೆ ತಲುಪೋ ಒಂದು ವಿಚಾರವನ್ನು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ನಾವಿವತ್ತು ಪ್ರಿನ್ಸಿಪಲ್ ಮತ್ತು ಟೀಚರ್ಸ್ ಸುಮಾರು 125 ಸ್ಕೂಲಿನಿಂದ ಇವತ್ತು ಇಲ್ಲಿ ರಿಜಿಸ್ಟರ್ ಆಗಿ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ತಗೊಂಡು ಹೋಗ್ತಾರೆ. ನಮ್ಮ ಜೊತೆಗೆ ಇವತ್ತು ನಾವು ವನಲೋಕ ಫೌಂಡೇಶನ್ ಇಂದ ಬಂದಿದ್ದೀವಿ. ನಾನು ರೂಪಾ ಅಂತ, ಪ್ರೋಗ್ರಾಮ್ ಡೈರೆಕ್ಟರ್ ವನಲೋಕ ಫೌಂಡೇಶನ್. ನಮ್ಮ ಜೊತೆಗೆ ಇವತ್ತು ನಮ್ಮ CEO ಇದ್ದಾರೆ, ಡಾಕ್ಟರ್ ಸಂತೋಷ್ ಸುತಾರ್. ಮತ್ತು ನಾವು ಈ ಕಾರ್ಯಕ್ರಮವನ್ನು ಎಂಪ್ರಿ ಎನ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡರ್ಟೇಕಿಂಗ್, ಮತ್ತು ನಮ್ಮ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಜೊತೆಗೆ ಮಾಡ್ತಾ ಇದ್ದೀವಿ. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿನ ಸ್ಟೇಟ್ ಕಮಿಷನರ್ ಡಾಕ್ಟರ್ PGR ಸಿಂಧ್ಯಾ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರು ನಮಗೆ ಈ ಕಾರ್ಯಕ್ರಮಕ್ಕೆ ಒಂದು ಬಲವನ್ನು ತಂದುಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎಂಪ್ರಿಯಿಂದ ಪ್ರಮೋದ್ ಕಟ್ಟಿ ಮತ್ತು ಶ್ರೀಯುತ ಶ್ರೀನಿವಾಸುಲು IFS ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಇಕಾಲಜಿ ಆ್ಯಂಡ್ ಎನ್ವೈರ್ಮೆಂಟ್, ಹಾಗೂ ಇವತ್ತು ಅವರು ಚೇರ್ಮನ್ ಆಗೂ ಇದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ. ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಸಾಧ್ಯವಾದಷ್ಟು ಸಪೋರ್ಟ್ನ ಕೊಡ್ತೀನಿ ಅಂತ ಅವರು ಇವತ್ತು ಮಾತಾಡಿದ್ದಾರೆ. ಸೊ ಇದು ನಮ್ಮ ಕಾರ್ಯಕ್ರಮ. ನಮ್ಮ CEO ಬಂದಿದ್ದಾರೆ ಇವತ್ತು. ಇದನ್ನ ರಾಜ್ಯವಿಡೀ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದಷ್ಟೇ ಅಲ್ಲ, ಬೇರೆ ಬೇರೆ ಸ್ಟೇಟ್ಸಿಂದ, ರಾಜ್ಯಗಳಿಂದನೂ ನಮಗೆ ಈಗ ಕೇಳ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಮಾಡಿ ಅಂತೇಳಿ. ಸೊ ಕಾರ್ಯಕ್ರಮದ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನಮ್ಮ CEO ಸಂತೋಷ್ ಸುತಾರ್ ಅವರು ಈಗ ತಿಳಿಸ್ಕೊಡ್ತಾರೆ. ಈ ಒಳ್ಳೆ ಸಂಸ್ಥೆಯ ಫೌಂಡರ್ ಡೈರೆಕ್ಟರ್ ಆಗಿದ್ದೀನಿ ನಾನು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತು, ನಮ್ಮ ಪಟ್ಟಣಗಳಲ್ಲಿ ಅತಿ ಹೆಚ್ಚು ಪರಿಸರದ ಒಂದು ಸಮಸ್ಯೆಗಳನ್ನು ನಾವು ನೋಡ್ತೇವೆ. ಅಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ತಾ ಇರುವಂಥದ್ದು ನಮ್ಮ ಮಕ್ಕಳಿಗೆ ಪರಿಸರ ಉಳಿಸ್ಬೇಕು, ಪರಿಸರ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಬಹಳ ಬೋಧನೆಯನ್ನು ಮಾಡ್ತೀವಿ ನಾವು. ಆದರೆ ಸುತ್ತಮುತ್ತಲ ಪರಿಸರ ನೋಡಿದಾಗ ಎಲ್ಲಂದರೆ ಕಸ ಸಿಗುತ್ತೆ, ನಮಗೆ ವಾಯು ಮಾಲಿನ್ಯ ಸಿಗುತ್ತೆ, ನೀರಿನ ಮಾಲಿನ್ಯ ಸಿಗುತ್ತೆ. ಎಲ್ಲಕ್ಕಿಂತ ಮಾಲಿನ್ಯ ಆಗಿರುವಂಥದ್ದು ಮಾನಸಿಕ ಮಾಲಿನ್ಯ ಆಗಿರುವಂಥದ್ದು. ನಮ್ಮ ಮಕ್ಕಳಲ್ಲಿ ಸಾಕಷ್ಟು ಟೆಕ್ನಾಲಜಿ ಸೇವೆ ಆಗಿದ್ದಾರೆ ವಿನಃ ಪರಿಸರ ಸೇವೆ ಆಗಿಲ್ಲ, ಪರಿಸರ ಸ್ನೇಹಿ ಆಗಿಲ್ಲ. ಅದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ಯೋಜನೆಗಳನ್ನು ನಮ್ಮ ಗ್ರಾಮೀಣ ಮಕ್ಕಳಿಗಳಿದ್ದಾವೆ. ಆದರೆ ಈ ಥರ ಒಂದು ಯಾವುದೇ ಒಂದು ನೆಟ್ವರ್ಕ್, ಯಾವುದೇ ಒಂದು ಹಸಿರು ಶಾಲೆಯ ಸಮೂಹವನ್ನು ಎಲ್ಲೂ ನಾವು ನಮ್ಮ ಭಾರತದಲ್ಲಿ ನಾವು ನೋಡೋದಿಲ್ಲ. ಎಲ್ಲರೂ ಪಟ್ಟಣಕ್ಕೆ ವಲಸೆ ಬರ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ನನ್ನ ಒಂದು ವೈಯಕ್ತಿಕ ಅನ್ಸೋದಂದ್ರೆ ಬಹಳ ಸಮಸ್ಯೆಗಳು ಅನುಭವಿಸಿರೋದು ಮಕ್ಕಳು, ಅದರಲ್ಲಿ ಶಾಲಾ ಮಕ್ಕಳು. ಆ ಉದ್ದೇಶದಿಂದ ನಮ್ಮ ಶಾಲೆಗಳು ಬರೀ ಶೈಕ್ಷಣಿಕ ಸಂಸ್ಥೆಗಳಾಗಬಾರ್ದು, ಅದು ಪರಿಸರ ಕಲಿಕೆಯ ಸಂಸ್ಥೆಗಳಾಗಬೇಕು ಅನ್ನೋಂಥ ನಮ್ಮ ಉದ್ದೇಶ. ಯಾಕೆ ಅಂತ ಹೇಳ್ತೇನೆ, ಮಕ್ಕಳು ಕಲಿತರೆ ಇಡೀ ಜೀವನದಲ್ಲಿ ತಮ್ಮ ಜೀವನವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತಂದರೆ ಅವ್ರ ಪರಿಸರನ
ಬಗ್ಗೆ ತಿಳ್ಕೊಳ್ತಾರೆ. ತಿಳ್ಕೊಳ್ಳೋ ಜೊತೆಯಲ್ಲೇ ಪರಿಸರನ ಉಳಿಸಬೇಕು, ಪರಿಸರನ ಸಂರಕ್ಷಣೆ ಮಾಡುವಂಥ ಒಂದು ಮನವೊಲಿಕೆಯನ್ನು ಮಾಡಿಕೊಡುವಂಥ ಒಂದು ಉದ್ದೇಶ. ಈ ಹಸಿರು ಶಾಲೆ ಸಮೂಹ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಪಟ್ಟಣದಲ್ಲಿರುವಂಥ ಶಾಲೆಗಳಲ್ಲಿ ಹಸಿರಿನ ಬಗ್ಗೆ ಚಿಂತನೆ ಮಾಡುವಂಥದ್ದು, ಹಸಿರ ಬಗ್ಗೆ ಶಾಲೆಗಳನ್ನು ನಿರ್ಮಾಣ ಮಾಡುವಂಥದ್ದು, ಹಸಿರ ಕರ್ತವ್ಯಗಳನ್ನು ಪಾಲನೆ ಮಾಡುವಂಥದ್ದು, ತಮ್ಮ ಶಾಲಾ ಒಳಗಡೆ ಮತ್ತು ಶಾಲಾ ಹೊರಗಡೆ ಮಾಡುವಂಥದ್ದನ್ನು. ಅದಕ್ಕೆ ಆದ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಸಾಕಷ್ಟು ಬರೀ ಸೆಕ್ಷನ್ ಬಗ್ಗೆ ಒತ್ತು ಕೊಡ್ತೀವಿ ನಾ, ಈ ಥರ ಹ್ಯಾಂಡ್ಸ್ ಆನ್ ಆಗಿರುವಂಥ ಪ್ರಾಯೋಗಿಕವಾಗಿರುವಂಥ ಕೆಲಸಗಳನ್ನು ನಮಗೆ ಅವಕಾಶ ಮಾಡಿಕೊಡಲ್ಲ ನಮ್ಮ ಶಾಲೆಗಳಲ್ಲಿ. ಈ ಒಂದು ಹಸಿರು ಶಾಲೆಯ ಒಂದು ಸಮೂಹ ಅಥವಾ ನೆಟ್ವರ್ಕನ್ನು ಏನು ಮಾಡಿದ್ದೀವಿ ಅಂದರೆ, ಅನೇಕ ಶಾಲೆಗಳು ಹಸಿರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಮಾಡ್ಕೊಂಡಿರುವಂಥ ವಿಷಯಗಳನ್ನು ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಹಂಚಿಕೊಳ್ಳುವ, ಒಂದು ಶಿಕ್ಷಕರಿಂದ ಇನ್ನೊಂದು ಶಿಕ್ಷಕರನ್ನು ಹಂಚಿಕೊಳ್ಳುವಂಥದ್ದು. ಅನೇಕ ಮಕ್ಕಳು ಅದ್ಭುತವಾಗಿ ಪರಿಸರ ಬಗ್ಗೆಯನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲೂ ನಾವು ಹೇಳಿಕೊಳ್ಳುವಂಥ ಒಂದು ಅವಕಾಶ ಇಲ್ಲ, ಅದ್ರ ಜೊತೆಲಿ ವೇದಿಕೆಯೂ ಇಲ್ಲ. ಹಾಗಾಗಿ ಪ್ರಪ್ರಥಮವಾಗಿ ನಮ್ಮ ಇಡೀ ಭಾರತದಲ್ಲೇ ಒಂದು ಪಟ್ಟಣದಲ್ಲಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರೋದು ನಾವು ಒನ್ಲೋಕು ಮತ್ತು ಎಂಪ್ರಿ ಮತ್ತು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿಂದ ಒಟ್ಟಿಗೆಯನ್ನು ಮಾಡ್ತಿದ್ದೆ. ಉದ್ದೇಶ ಅಷ್ಟೇ, ಸಾವಿರಾರು ಅಥವಾ ಎಷ್ಟು ಶಾಲೆಗಳಿದಾವೆ ಈ ಒಂದು ಸಮೂಹದಲ್ಲಿ ಸೇರ್ಕೊಳ್ಬೇಕು. ಎಲ್ಲ ಶಿಕ್ಷಕರು ಪರಿಸರ ಬಗ್ಗೆ ತಿಳುವಳಿಕೆ ಕೊಡೋದಲ್ಲದೆ ಪರಿಸರದ ಒಂದು ಅನುಷ್ಠಾನವನ್ನು ಮಾಡುವಂಥದ್ದು, ಅದ್ರ ಜೊತೆಯಲ್ಲಿ ಬದಲಾವಣೆಗಳ ತರುವಂಥ ಹರಿಕಾರ ಆಗಬೇಕು ಅನ್ನೋಂಥ ನಮ್ಮ ಉದ್ದೇಶ. ಗಿಡಗಳನ್ನ ನೆಡೆಸುವಂಥದ್ದು, ಗಿಡಗಳನ್ನು ಮಾಡುವಂಥದ್ದು, ಚಿಟ್ಟೆ ಒಂದು ಗಾರ್ಡನ್ ಮಾಡುವಂಥ, ಔಷಧಿ ಗಾರ್ಡನ್, ಸಸ್ಯ ಗಾರ್ಡನ್ ಅನ್ನು ಮಾಡುವಂಥದ್ದು ಶಾಲೆಗಳಿಗೆ, ಮಳೆ ನೀರನ್ನ ಉಳಿತಾಯ ಮಾಡ್ಕೊಳ್ಳೋಂಥದ್ದು, ಎಲೆಕ್ಟ್ರಿಕ್ ಪವರ್ ಕನ್ಸರ್ವೇಷನ್ ಮಾಡುವಂಥದ್ದು, ಹೀಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು, ಕಸ ನಿರ್ವಹಣೆ ಮಾಡುವಂಥದ್ದು, ಇವೆಲ್ಲ ಹಲವಾರು ಕಾರ್ಯಕ್ರಮಗಳು. ಕೇವಲ ಏನಾಗುತ್ತೆ, ನಾವು ಬರೀ ಬೋಧನೆನ ಮಾಡ್ತೇವೆ. ಇಲ್ಲಿ ಮಕ್ಕಳು ಮತ್ತು ಶಿಕ್ಷಕರು ತಾವು ಅನುಷ್ಠಾನ ಮಾಡ್ತಾರೆ. ಅನುಷ್ಠಾನ ಜೊತೆಯಲ್ಲಿ ಅನೇಕ ಸಂಶೋಧನೆ ಮಾಡಲಿಕ್ಕೆ ಅವಕಾಶ ಮಾಡ್ತೇವೆ. ನನ್ನ ಹೆಸರು ಸಂತೋಷ್ ಅಂತ, ಈ ಒನ್ಲೋಕದ CEO ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮನ್ನು ಸಂಪರ್ಕಿಸಬೇಕಾದ್ರೆ onelok.com ನೀವು ಸೇರಿಸ್ಕೋಬೋದು, ಅಥವಾ onlokfoundation.org ಸೇರ್ಕೋಬೋದು. ನಾವು ನೇರವಾಗಿ ನಮ್ಮ ಎಲ್ಲ ಫೇಸ್ಬುಕ್ಕು, ವೆಬ್ಸೈಟ್, ಲಿಂಕ್ಡ್ಇನ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೀವು ಕನೆಕ್ಟ್ ಮಾಡ್ಕೋಬೋದು. ನಮ್ಮ ಆಫೀಸು ಅರಣ್ಯ ಭವನ, ಅಂದರೆ ವನ ವಿಕಾಸ ಬಿಲ್ಡಿಂಗ್ ಅರಣ್ಯ ಭವನ ಪಕ್ಕದಲ್ಲಿ 18ನೇ ಕ್ರಾಸು ಮಲ್ಲೇಶ್ವರಮಲ್ಲಿದೆ. ಯಾರು ಬೇಕಾದರೂ ನಮ್ಮನ್ನು ಸಂಪರ್ಕಿಸ್ಬೋದು. ನಾವು ಸಕ್ರಿಯವಾಗಿ ಈ ಒಂದು ಮೂಮೆಂಟ್ ಅಂತ ಹೇಳಿದ್ರಲ್ಲ, ನಮ್ಮ ಕೊಲ್ಲಿಗು ಮೂಮೆಂಟು, ಇದೊಂದರ ಚಳುವಳಿ ಮಾಡಬೇಕು, ನಿರಂತರವಾಗಿರುತ್ತೆ. ಇದು ಇವತ್ತಿನ ಕಾರ್ಯಕ್ರಮ ಅಷ್ಟೇ ಅಲ್ಲ, ಈ ಕಾರ್ಯಕ್ರಮ ಆದವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಇಡೀ ವರ್ಷ. ಸೊ ಆ ಬದಲಾವಣೆಗಳಾಗ್ತವೆ. ಬದಲಾವಣೆ ಆಗಿದ್ದಾಗ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಈ ಶಾಲಾ ವಾರ್ಷಿಕ ಕೊನೆಯಲ್ಲಿ ನಾವು ಒಂದು ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ತಾ, ಅದು ಬೆಸ್ಟ್ ಗ್ರೀನ್ ಸ್ಕೂಲ್ ಆಫ್ ಬ್ಯಾಂಗ್ಳೂರ್ ಅಂತ ಡಿಕ್ಲೇರ್ ಮಾಡ್ತೀವಿ. ಅದರಲ್ಲಿ ಬೆಸ್ಟ್ ಗ್ರೀನ್ ಪ್ರಿನ್ಸಿಪಲ್ ಅಂತ ಅವಾರ್ಡನ್ನು ಕೊಡ್ತೇವೆ, ಬೆಸ್ಟ್ ಗ್ರೀನ್ ಟೀಚರ್ ಅವಾರ್ಡ್ ಅಂತ ಕೊಡ್ಬೇಕಂತ ಅಂದ್ಕೊಂಡಿದ್ದೀವಿ, ಬೆಸ್ಟ್ ಗ್ರೀನ್ ಸ್ಟೂಡೆಂಟ್, ಬೆಸ್ಟ್ ಗ್ರೀನ್ ರಿಸರ್ಚರ್, ಈ ಥರ ಅವರು ಅಂಬಾಸಿಡರ್ ಆಗಿ ನಾವು ಒಂದು ಆಯ್ಕೆಯನ್ನು ಮಾಡಿಕೊಂಡು ಅವರು ನಮ್ಮ ವಾಯ್ಸನ್ನು ಅವ್ರು ಮುಂದೆ ತೊಗೊಂಡು ಹೋಗ್ಬೇಕು ಅನ್ನೋಂಥದ್ದನ್ನು ಒಂದು ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮನ ಯೋಚನೆ ಮಾಡ್ತೀವಿ. ಇದು ಮೊದಲನೇ ಈ ಥರ ಒಂದು ಕಾನ್ಕ್ಲೇವ್. ನನ್ನ ಒಂದು ಅನಿಸಿಕೆಯಲ್ಲಿ, ನನ್ನ ಒಂದು 25 ವರ್ಷದಲ್ಲಿ ಇಡೀ ಭಾರತದಲ್ಲಿ ಪ್ರಪ್ರಥಮವಾಗಿ ಈ ಥರ ಒಂದು ಕಾನ್ಕ್ಲೇವನ್ನು, ಅಂದರೆ ಇಲ್ಲೆಲ್ಲರೂ ಯಾರಿಗೂ ನಾವು ಫೋರ್ಸ್ ಆಗಿ ಕರ್ಕೊಂಡ್ಬಂದಿಲ್ಲ, ಎಲ್ಲ ಸ್ವ ಇಚ್ಛೆಯಿಂದ ಬಂದಿರುವಂಥದ್ದು. ಎಲ್ಲ ಶಾಲೆಗಳಲ್ಲಿ ಎಲ್ಲ ಶಿಕ್ಷಕರು, ಎಲ್ಲ ಪ್ರಾಂಶುಪಾಲರು ಎಲ್ಲ ಸ್ವ ಇಚ್ಛೆಯಿಂದ ಬಂದಿರುವಂಥದ್ದು ಒಂದು ಬಹಳ ವಿಶೇಷತೆ ಕಾರ್ಯಕ್ರಮ ಇದು.